ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಏನು ಒಂದು 74 ಕೆರೆ ತುಂಬಿಸುವ ಯೋಜನೆ ಮತ್ತು ಸುಮಾರು 1250 ಕೋಟಿಗೂ ಅಧಿಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಈ ಒಂದು ಉದ್ಘಾಟನೆ ಶಂಕುಸ್ಥಾಪನೆ ಜೊತೆಗೆ ಈ 2.5 ವರ್ಷದ ನನ್ನ ರಾಜಕೀಯ ಜೀವನದ ಮಿಡ್ ಟರ್ಮ್ ಎಕ್ಸಾಮ್, ಈ ಮಿಡ್ ಟರ್ಮ್ ಎಕ್ಸಾಮ್ಗೆ ಮೌಲ್ಯಮಾಪಕರಾಗಿ ಬಂದಿರತಕ್ಕಂಥ ನಾನು ಡಾಕ್ಟರ್ ಆಗಿ ಸುಮಾರು MBBS MDಯಲ್ಲಿ ಅತಿ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದ್ದೀನಿ. ತುಂಬ ಇಂಡಿಯಾದಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ವೈದ್ಯರು ನನಗೆ ತರಬೇತಿ ಕೊಟ್ಟು ನನಗೆ ಒಂದು ಇಂಟರ್ವ್ಯೂ ಮಾಡಿದರೆ ಇವತ್ತು ನನ್ನ ಮಿಡ್ ಟರ್ಮ್ ಎಕ್ಸಾಮ್ಗೆ ಒಂದು ಮೌಲ್ಯಮಾಪಕರಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಡವರ ಬಂಧು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತೆ ನಮ್ಮ KPCC ಅಧ್ಯಕ್ಷರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಇವತ್ತೆಲ್ಲ ನಿಜವಾಗ್ಲೂ ನನಗೆ ಮಾತೇ ಹೊರಡ್ತಾ ಬಂಧುಗಳೇ, ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ 2.5 ವರ್ಷದಲ್ಲಿ ಇಷ್ಟೊಂದು ಸರ್ಕಾರ ಇಷ್ಟೊಂದು ಅಭಿಮಾನ ಇಟ್ಟು ಬಂದಿರತಕ್ಕಂಥ ಎಲ್ಲ ಸಚಿವ ಮಹೋದಯರಾದಂಥ ನಮ್ಮ ಪ್ರೀತಿ ಅಣ್ಣನವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ BN ಜಮೀರ್ ಖಾನ್ ಅಣ್ಣನವರೇ, ಮತ್ತೆ ಸತೀಶ್ ಜಾರಕಿಹೊಳಿ ಸಾಹೇಬ್ರವರೇ, ಮತ್ತೆ ದಿನೇಶ್ ಬೋಸರಾಜ್ ಸಾಹೇಬ್ರವರೇ, MC ಸುಧಾಕರ್ ಸರ್ ಅವರೇ, ಮತ್ತೆ ನಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರು ನಮ್ಮ ಸಂಸದರಂತ ತುಕಾರಾಮಣ್ಣನವರೇ, ಮತ್ತು ನಮ್ಮ ಅತ್ಯಂತ ಹಿರಿಯರು ನಮ್ಮ ಪಕ್ಷದ ಮತ್ತು ಹಿರಿಯ ಸಚಿವರಂತ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಮತ್ತು ನಮ್ಮ ಮಾರ್ಗದರ್ಶಕರು ತಂದೆ ಸಮಾನರಾದಂಥ ನಮ್ಮ ವಿನಯ್ ಗೋಪಾಲಕೃಷ್ಣ ಸಾಹೇಬ್ರೆ, ಮತ್ತೆ ನಮ್ಮ ಶಿವಕುಮಾರ ಶಾಸಕರಾದಂಥ BM ನಾಗರಾಜನವರೇ, ಮತ್ತು ನಮ್ಮ ಆತ್ಮೀಯರು ಹಿತೈಷಿಗಳಾದಂಥ ಅಲ್ಲಾಂ ದಣಿಯವರೇ, ಮತ್ತು ನಮ್ಮ ಆಂಜನೇಯ ಸಾಹೇಬ್ರೆ. ನಿಜವಾಗ್ಲೂ ಇವರು ನನಗೆ ತಂದೆ ತುಂಬ ಆದ್ರು, ನನಗೆ ಯಾವಾಗಲೂ ಹಿತೈಷಿಗಳು, ಮತ್ತು ನಮ್ಮ ಪ್ರೀತಿಯ ನಮ್ಮ ವೈಯಕ್ತಿಕ ಮಾರ್ಗದರ್ಶಕರಾದಂಥ ಚಳ್ಳಕೆರೆ ಶಾಸಕರಾದಂಥ ನಮ್ಮ ರಘುಮೂರ್ತಿ ಸಾರ್ ಅವರೇ, ಮತ್ತು ನಮ್ಮ ಮಾಯಕೊಂಡ ಶಾಸಕರಾದಂಥ ಬಸವಂತಣ್ಣನವರೇ, ಮತ್ತು ನಮ್ಮ ಜಗಳೂರು ಶಾಸಕರಾದಂಥ ದೇವೇಂದ್ರಪ್ಪ ಸರ್ ಅವರೇ, ಮತ್ತು ನಮ್ಮ ಹರಪನಹಳ್ಳಿ ಶಾಸಕರಾದಂಥ ನಮ್ಮ ಅಕ್ಕನವರಾದಂಥ ಲತಾ ಮಲ್ಲಿಕಾರ್ಜುನ ಮೇಡಮ್ ಅವರೇ, ಮತ್ತು ಗ್ಯಾರಂಟಿ ಉಪಾಧ್ಯಕ್ಷರಾದಂಥ ನಮ್ಮ ಮತ್ತು ಎಲ್ಲ ಅಧಿಕಾರಿ ವರ್ಗದವರೇ, ಮತ್ತು ನಡೆದಿರ್ತಕ್ಕಂಥ ಎಲ್ಲ ಒಂದು ಹಿತೈಷಿಗಳಿಗೆ ಬಂದು ಮಾಡಿದವರೇ, ಈಗ ನಿಜವಾಗ್ಲೂ ಈ ಒಂದು ಸುವರ್ಣಾಕ್ಷರಗಳಲ್ಲಿ ಬಂದಿರ್ತಕ್ಕಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇವತ್ತು ಒಳ್ಳೆಯ ವಿಷಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸ್ಟೇಜು ಇವತ್ತು ನಾನು 2 ವರ್ಷದಲ್ಲಿ ಇಷ್ಟೊಂದು ನನಗೆ ಗೌರವ ಅರ್ಥಿಸಿದಂಥ ಈ ವಾತಾವರಣಕ್ಕೆ ಈ ಒಂದು 2 ವರ್ಷದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು 74 ಕೆರೆ ತುಂಬಿಸುವ ಯೋಜನೆ, 74 ಕೆರೆ ತುಂಬಿಸುವ ಯೋಜನೆ ಈ ನಮ್ಮ ತಾಲೂಕಿನ ಬಡವರ ಈ ಒಂದು ಕಾರ್ಯಕ್ರಮ ಹಿಂದಿನ ಸರ್ಕಾರದಿಂದ ಸ್ಟಾರ್ಟ್ ಆಗಿದ್ದ ಮಾನ್ಯ ನಮ್ಮ ತಂದೆ ಸಮಾನರಾದಂಥ NY ಗೋಪಾಲಕೃಷ್ಣ ಸಾಹೇಬರು ಇದಕ್ಕೆ ಒಂದು ಪೂರ್ತ ಇತ್ತು. ಹಿಂದಿನ ಸರ್ಕಾರದಲ್ಲಿ ಸ್ಟಾರ್ಟ್ ಆಗಿದ್ದರೆ ಕೂಡ ಇದಕ್ಕೆ ಹಲವಾರು ರಚನೆಗಳು ಬಂದಿರುವುದನ್ನು ನಾನು ನಮ್ಮ ಉಪಮುಖ್ಯಮಂತ್ರಿಗಳಾದ ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಮಾನ್ಯ DK ಸಾಹೇಬರಿಗೆ 2 ವರ್ಷದಲ್ಲಿ ಕೇವಲ 2 ಒಂದು 2023ರಲ್ಲಿ ಬರಗಾಲ ಹೊಡೆಯಿತು. ಅಲ್ಲಿ 2 TMC ಭದ್ರಾ ನೀರನ್ನು ಕುಳಿಗಿ ಪಟ್ಟಣಕ್ಕೆ ಇವಾಗ ಅಲ್ಲಿಗೆ ಉಳಿಸಬೇಕಾದ್ರೆ ಅಡ್ಡಬಿದ್ದಲ್ಲ, ಅವರು ಗೌರವಪೂರ್ವಕವಾಗಿ 2 TMCಯನ್ನು ಬರಗಾಲ ಸಂದರ್ಭದಲ್ಲಿ ನೀರು ಕುಡಿಸಿದಂಥದ್ದು. ಆಮೇಲೆ ಈ ಒಂದು ಕೆರೆ ತುಂಬಿಸುವ ಯೋಜನೆಗೆ ಇದ್ದಂಥ ಅಡೆತಡೆಗಳು, ಭೂಸ್ವಾಧೀನ, ಕಾನೂನಾತ್ಮಕ, ಆಡಳಿತಾತ್ಮಕ ಎಲ್ಲ ಅಡೆತಡೆಗಳನ್ನು ಪ್ರತಿ ಹಂತದಲ್ಲೂ ನಮ್ಮ ಮಾರ್ಗದರ್ಶಕರಾಗಿದ್ದು ಎಲ್ಲ ರೀತಿಯ ಸಹಕಾರ ಕೊಟ್ಟು ಈ ಒಂದು ಏನು ನಮ್ಮ ತಂದೆಯವರ ಆಸೆ ಇದ್ದಾಗ DK ಸಾಹೇಬರು ಮಾಜಿ ಸಂಸದರಾದಂಥ ಮುರುಘಾ ಸಾಹೇಬ ದಯರಚನೆ ಮಾಡಿದ ನಮ್ಮ ತಂದೆಯವರಿಗೆ ಗಮನರೇ ಈಗ ಎಲೆಕ್ಷನ್ ಮಾಡಿ ಒಬ್ಬರಿಗೆ ಕೆಲಸ ಕೊಡ್ತೀವಲ್ಲ, ನಮ್ಮ ತಂದೆಯವರು ಮಾಜಿ ಶಾಸಕರಾದಂಥ NT ಗಮನರು ನಮ್ಮ ತಂದೆ ಎಷ್ಟು ಖುಷಿ ಪಡ್ತೀವಿ ಅಂತೇಳಿ ಮಾತುಗಳು ಒಳ್ಳೆಯದಾಗಲಿ. DK ಸಾಹೇಬರಿಗೆ ನಮ್ಮ ತಂದೆಯವರು ಕೇಳಿಕೊಂಡ್ರೆ ಸರ್ ನಮ್ಗೆ ಏನೇನು ಬೇಡ ಸರ್, ನಮ್ಮ ತಾಲೂಕಿಗೆ ತುಂಗಾಭದ್ರಾ ನದಿ ನೀರು ನಮ್ಮ ತಾಲೂಕಿಗೆ ಹರಿಸ್ಕೊಡಿ ಅಂತ ಕೇಳಿದಾಗ DK ಸಾಹೇಬರು ಬಂದು ಆ ಒಂದು ಮಾತಿನ ಇವತ್ತು ಏನು ಇರ್ತಕ್ಕಂಥ ಅಡೆತಡೆ, ಕಾನೂನಾತ್ಮಕ ಅಡೆತಡೆಗಳನ್ನು ಭೇದಿಸಿ ಇವತ್ತು ಸಂಪೂರ್ಣವಾಗಿ ಈ ತಾಲೂಕಿನ
ಅವರಿಗೆ ಉಪಯೋಗ 74 ಕೆಲಸಗಳಿಗೆ ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ ಮತ್ತೆ ಈ ಒಂದು ಪ್ರತಿಯೊಂದು ಹಂತದಲ್ಲಿ ಈ ಯೋಜನೆ ನಡೀಬೇಕಾದ್ರೆ ನನಗೆ ಒಂದು ಎಲ್ಲ ರೀತಿಯಲ್ಲಿ ವಿಧಾನಸೌಧದಲ್ಲಿ ಮಾರ್ಗದರ್ಶನ ಆಗ್ತಾ ಇದ್ದು ನಮ್ಮ ಹಿರಿಯ ಕಾರ್ಯಸಮರಾದಂಥ ಎನ್.ಐ. ಗೋಪಾಲಕೃಷ್ಣ ಸಾಹೇಬ್ ನಾವಿಬ್ಬರು ಒಟ್ಟಿಗೆ ಯಾವಾಗಲೂ ವಿಧಾನಸೌಧದಲ್ಲಿ ಹೋಗಿ ಈ ಕಾರ್ಯಕ್ರಮದ ಬಗ್ಗೆ ನಾವು ವಿಷಯ ಚರ್ಚೆ ಮಾಡಿ ಇದಕ್ಕೆ ಆದಂಥ ಅರ್ಥಗಳನ್ನ ನೆರವೇರಿಸಿಕೊಂಡು ಆತ್ಮೀಯ ಸ್ನೇಹಿತರು ಮತ್ತು ವಿದೇಶಿಗಳು ನನ್ನ ಮಾರ್ಗದರ್ಶನ ಸಂತೋಷ ಸಾಧನೆ ಶ್ರೇಣಿಗಳು ನನ್ನ ಮನಸ್ಸಲ್ಲಿದೆ. ನೀನು ಇದೇ ರೀತಿ ಕೆರೆ ಸಂಸ್ಥೆ ಯೋಜನೆ ಜೊತೆಗೆ 1250 ಕೋಟಿಗೂ ಹೆಚ್ಚಿನ ಅನುದಾನ ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ. ಈ ಒಂದು 1250 ಕೋಟಿಗೆ ಬರಲಿಕ್ಕೆ ಕಾರಣ ಸರ್ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ, ಸುಮಾರು 900 ದಿವಸಗಳಲ್ಲಿ ನನ್ನ 2.5 ವರ್ಷದ 900 ದಿವಸಗಳಲ್ಲಿ ಸುಮಾರು 600ಕ್ಕೂ ಅಧಿಕ ದಿವಸಗಳು 600ಕ್ಕೂ ಹೆಚ್ಚಿನ ದಿನಗಳನ್ನು ನಾನು ಈ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಪ್ರತಿ ಬೇರಿಗೂ ಪ್ರತಿ ಓಣಿಗೂ ಹೋಗಿ ಆ ಜನಗಳ ಕಷ್ಟ ಸುಖಗಳು ಅವರ ಸಾವು ನೋವುಗಳು ಅವರ ಭಾವನೆಗಳನ್ನು ಅರಿತು ಎಲ್ಲವನ್ನು ನಮಗೆ ಈ ಜನಗಳ ನಮ್ಮ ಭಾವನೆ ಹೇಗಿದೆ ಅಂದರೆ ಮಾನ್ಯ CM ಸಾಹೇಬ್ರೆ ಹೇಗಿದೆ ಅಂತಂದ್ರೆ ಇಲ್ಲಿ ಅವರು ಅಣ್ಣ ತಮ್ಮಂದರು ಮತ್ತು ತಂದೆ ಮಗನ ಸಂಬಂಧ ನಮಗಿದೆ. ಅವ್ರು ಎಷ್ಟೇ ಸಿಕ್ಕಾದ್ರೂ ಕೂಡ ನನ್ನ ಮುಖ ನೋಡಿದ ಕೂಡಲೇ ಅವರಿಗೆ ಪ್ರೀತಿ ಉಕ್ಕು ಬರ್ತದೆ. ಅಂತ ಒಂದು ಸಂಬಂಧ ನಮ್ಮ ಕೂಡ್ಲಿಗಿ ತಾಲೂಕಿನ ಗಂಟ ನಿಮ್ಮ ಮೇಲೆ ಇಟ್ಟಿದ್ದಾರೆ ನನ್ನ ಅಧ್ಯಕ್ಷರೇ. ಇವಾಗಲೂ ಈ ಒಂದು 1250 ಕೋಟಿ ಅನುದಾನ ಏನಿದೆ ಇವತ್ತು ಸುಮ್ಮನೆ ಸರ್ಕಾರದಿಂದ ಬಂದಂತ ಸಾಮಾನ್ಯ ಅನುದಾನ ಅಲ್ಲ ಇದು. ಇದರಲ್ಲಿ ನಮ್ಮ ತಾಲೂಕಿನ ಅತ್ಯವಶ್ಯಕತೆಯಂತಹ ಒಂದು ಆಸ್ಪತ್ರೆ ಇದೆ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ತರಬೇತಿ ಕೇಂದ್ರ ಇದೆ, ಒಂದು ಶಿಕ್ಷಣಕ್ಕೆ ಮಹತ್ವ ಕೊಡುವಂತಹ KP ಶಾಲೆ ಇದೆ, ಮೊರಾರ್ಜಿ ಶಾಲೆ ಇದೆ, ಮತ್ತೆ ಎಲ್ಲ ಆಸ್ಪತ್ರೆ ಶಾಲೆಗೆ ಸಂಬಂಧಪಟ್ಟಂತ ಕೆರೆಗಳಿದ್ದಾವೆ. ಮಾನ್ಯ ಬೋಸರಾಜ್ ಸಾಹೇಬರು ಕೂಡ ಕೆರೆಗಳಿದ್ದಾವೆ, ಚೆಕ್ ಡ್ಯಾಮ್ಗಳಿದ್ದಾವೆ, ಮತ್ತೆ ರಸ್ತೆ ಸಂಪರ್ಕಗಳಂತೂ ಮಾನ್ಯ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಸುಮಾರು 70% ನಮ್ಮ ರಸ್ತೆಗಳು ನಮ್ಮ ತಾಲೂಕಿನ ಏನಾದರೂ ಸುಧಾರಣೆ ಆಗಿದೆ ಅಂತಂದ್ರೆ ಅದಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರ ಕಾರಣ ಅಂತೇಳಿ ನಾನು ತುಂಬಾ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಂತಕ್ಕಂಥ ಪ್ರತಿ ಸಚಿವರುಗಳನ್ನು ಅವರೇ ರೀತಿಯಲ್ಲಿ ತುಂಬ ಹೃದಯದ ಸಹಕಾರ ಕೊಟ್ಟಿದ್ದಾರೆ. ಅದು ತುಂಬಾ ಒಳ್ಳೆಯ ಕೆಲಸಗಳು ನಮ್ಮ ತಾಲೂಕಿಗೆ ಆಗ್ತವೆ ಅಂತ ಹೇಳ್ತಾ ಇದೇ ರೀತಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ನಾನು ಹೇಳಲಿಕ್ಕೆ ನಿಜವಾಗ್ಲೂ ನನಗೆ ಅವ್ರ ಸ್ವಂತವರು ಅಣ್ಣ ತಮ್ಮಂದ್ರೆ ಅವ್ರ ಕುಟುಂಬಕ್ಕೆ ಅಷ್ಟು ಸಹಾಯ ಮಾಡಿದಾರೋ ಇಲ್ವೋ, ನನಗಂತೂ ನಿಜವಾಗ್ಲೂ ಅವ್ರ ತಮ್ಮನಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡು ಎಲ್ಲ ರೀತಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ದಿನದಲ್ಲಂತೂ ಅವ್ರನ್ನ ನಾನು ತೀರ್ಸಕ್ಕಾಗೋದಿಲ್ಲ. ಧನ್ಯವಾದಗಳನ್ನ ನಿಮಗೆ ಬಹಳ ಧನ್ಯವಾದಗಳನ್ನ. ಅದೇ ರೀತಿ ನನ್ನ ಬಾಲ್ಯ ಜೀವನದಿಂದ ಹಿಡಿದು ಸುಮಾರು ನಮ್ಮ ತಂದೆ ಶಾಸಕರಾಗಿದ್ದಾಗಲಿಂದ ಹಿಡಿದು ನಮಗೆ ಶಿಕ್ಷಣದಲ್ಲಿ ಮತ್ತು ರಾಜಕೀಯದಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತ ಮತ್ತು ನನ್ನ ಹಿತೈಷಿ ಮಾನ್ಯ ಸಂತೋಷ ಅಣ್ಣನವರೇ, ಇವತ್ತು ನನ್ನ ವೇದನೆ ಅವರು ಮನಗಂಡು ಇವತ್ತು ಆ ಒಂದು ಅತ್ಯಂತ ಸುಸಜ್ಜಿತ ಒಂದು ಮೊರಾರ್ಜಿ ಶಾಲೆಯನ್ನು ನಮ್ಮ ತಾಲೂಕಿಗೆ ಒಂದು ಸಹಾಯ ಮಾಡಿದರೆ ನಿಜವಾಗಿ ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ನಾನು ಇಟ್ಕೊಳ್ತಾ ಇಲ್ಲ. ಮತ್ತೆ ಕ್ಷೇತ್ರದ ಪ್ರತಿ ದಿವಸ ನನಗೆ ಮಾರ್ಗದರ್ಶಕರಾಗಿ ಬರ್ತಾ ಇರೋರು ನನ್ನ ಸಂಸದರಾದಂಥ ತುಕಾರಾಮಣ್ಣನವರು. ಪ್ರತಿ ದಿವಸನೂ ಫೋನ್ ಮಾಡಿ ಏನು ಮಾಡ್ತೀಯ ಏನಿಲ್ಲ ಅಂತ ತಿಳ್ಕೊಂಡು ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶಕರಾಗಿರ್ತಾರೆ ಮಾನ್ಯ CM ಸಾಹೇಬ್ರೆ. ಈಗ ನಾನು 1250 ಕೋಟಿ ಏನು ಅನುದಾನ ಇದೆಯೋ ಇದು ಈ ಒಂದು 2.5 ವರ್ಷದಲ್ಲಿ ಈ ನಮ್ಮ ಕೂಡ್ಲಿಗಿ ಇತಿಹಾಸದಲ್ಲಿ ನಾನು ಇನ್ನೂ ಅಂದ್ಕೊಂಡಿದ್ದೀನಿ ಕೇವಲ ಇನ್ನು 10% ಆಗಿದೆ. ಇನ್ನು 90% ಇಲ್ಲಿ ನಮಗೆ ಅವಶ್ಯಕತೆ ಇದೆ. ಇನ್ನು ಅನುದಾನ ಮತ್ತೆ ಅಭಿವೃದ್ಧಿ ಅನುದಾನ ಇದೆ. ಸೊ
ಬರಬೇಕಂತಂದ್ರೆ ಅಲ್ಲಿ ಒಂದು ಅಂತರ್ಜಲ ಹೆಚ್ಚಿಗೆ ಆದ್ರೂ ನಮ್ಮ ಬಡ ರೈತರು ಯಾರೂ ಸ್ವಂತ ಬೋರ್ವೆಲ್ ಹಾಕ್ಸ್ಕೊಳ್ಳೋಕ್ಕಾಗಲಿ ಸ್ವಂತ ಕರೆಂಟ್ ಹಾಕ್ಸ್ಕೊಳ್ಳೋಕ್ಕಾಗಲಿ ಆರ್ಥಿಕವಾಗಿ ಸಬಲರಲ್ಲ. ಅವರಿಗೆ ನಮ್ಮ ಸರ್ಕಾರದಿಂದ ಇನ್ನೂ ಹೆಚ್ಚಿನ ರೀತಿ ಈ ನೀರನ್ನು ಉಪಯೋಗಿಸಿಕೊಂಡು ಅವರ ಆರ್ಥಿಕ ಸಬಲರಾಗಿ ಅವರ ಜೀವನಗಳು ಸುಧಾರಣೆ ಆಗೋದಕ್ಕೆ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಈ ಒಂದು ಕಡಿತ ಕಷ್ಟದ ಈ ರೈತರನ್ನ ಇನ್ನೊಂದು ಸ್ವಲ್ಪ ಕರುಣೆ ತೋರಬೇಕು ಅಂತ ಹೇಳ್ತಾ, ಮತ್ತೆ ನಾನು ಇದೇ ನನ್ನ ರಾಜಕೀಯ ಅಧಿಕಾರವನ್ನು ನಾನು ಗುರಿಯಲ್ಲ. ನನ್ನ ಯೋಜನೆಗಳನ್ನು ಯೋಜನೆ ರೂಪದಲ್ಲಿ ಅನುಷ್ಠಾನ ಮಾಡಿದಂಥದ್ದು. ನಾನು ಒಂದು ವಿಶೇಷ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬ್ರೆ, ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರದಲ್ಲಿ ಪ್ರತಿ ಮನೆಗೆ ಹೋಗಿ ಅಲ್ಲೆಲ್ಲೇ ಸ್ಥಳೀಯದಲ್ಲಿ ಪರಿಹರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾನು ಪ್ರತಿ ವಾರ ಎಲ್ಲ ಕಡೆನೂ ನಾನು ಮಾಡ್ತಾ ಇದ್ದೀನಿ. ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದೇನೆ, ಇದೇ ಮಣ್ಣಿನಲ್ಲಿ ನನ್ನ ಕೊನೆ ಉಸಿರಿನವರೆಗೂ ಸೇವೆ ಮಾಡ್ತೀನಿ ಅಂತ ಹೇಳ್ತಾ, ಇಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಮತ್ತು ನನಗೆ ಯಾವಾಗಲೂ ಆಶೀರ್ವಾದ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಪುಟದ ಎಲ್ಲ ಸಚಿವರಿಗೆ, ನಮ್ಮ ತಾಲೂಕಿನ ಏನು ಜನದ ಮೇಲೆ ಇಟ್ಟಂತ ನೀವು ಅಭಿಮಾನ ಇವತ್ತು ಬಂದು ಇಷ್ಟೊಂದು ಪ್ರೀತಿಪೂರ್ವಕವಾಗಿ ನನ್ನಂತ ಯುವ ಶಾಸಕರಿಗೆ ಮಾರ್ಗದರ್ಶನಗಳಂತ ಎಲ್ಲ ವೇದಿಕೆಗಳಿರುವಂಥ ಪ್ರತಿಯೊಬ್ಬರಿಗೂ ಒಂದು ಧನ್ಯವಾದ ತಿಳಿಸುತ್ತಾ, ಮತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೆರೆ ತುಂಬಿಸಿ ಯೋಜನೆ ಸಂಪೂರ್ಣವಾಗಲಿಕ್ಕೆ ಸಹಕರಿಸಿದಂಥ ಎಲ್ಲ ಜಲಸಂಪನ್ಮೂಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಬಡ ಕೃಷಿ ಕಾರ್ಮಿಕರಿಗೆ ಮತ್ತು ರೈತ ಸಂಘರಿಗೆ, ರೈತ ಹೋರಾಟಗಾರರಿಗೆ ಮತ್ತು ಎಲ್ಲ ಸಾರ್ವಜನಿಕ ನನ್ನ ಸಹೋದರ ಸಹೋದರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನು ದಾರಿ ತುಂಬ ಸಾಗೋದಿದೆ. ಮತ್ತೆ ಬರೀ ಕೆರೆ ತುಂಬಿಸಿದ್ರೆ ಆಗೋದಿಲ್ಲ. ನಮ್ಮ ತಾಲೂಕಿಗೆ ಒಂದು ಸಮಗ್ರ ನೀರಾವರಿ ಒಂದು ಹೋರಾಟಗಾರರು ಸಮಗ್ರ ನೀರಾವರಿ ಯೋಜನೆ ಬೇಕು ಅಂತೇಳಿ ಬಯಕೆ ಇಟ್ಟಿದ್ದಾರೆ. ಈ ಒಂದು ಬರದ ನಾಡಿಗೆ ಭಾಗ್ಯದ ನಾಡು ಮಾಡಬೇಕಂತಂದ್ರೆ ಒಂದು ನಮ್ಮ ಏನು ಇವತ್ತು ಸಮಗ್ರ ನೀರಾವರಿ ಯೋಜನೆ ಕೂಡ ಬೇಕಾಗಿದೆ ನಮಗೆ ಅಂತ ಹೇಳ್ತಾ, ಮತ್ತೆ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗಣ್ಯಮಾನ್ಯರಿಗೂ, ಹಿರಿಯರಿಗೂ, ಹಿತೈಷಿಗಳಿಗೂ, ನಮ್ಮ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ವಿಶೇಷವಾಗಿ ನನ್ನ ಕುಟುಂಬರಾದಂಥ ನನ್ನ ಸಹೋದರಿಯರು, ನನ್ನ ತಾಯಿ ಮತ್ತು ನನ್ನ ಅಣ್ಣ ತಮ್ಮಣ್ಣ ಮತ್ತು ನನ್ನ ಪತ್ನಿ ಪುಷ್ಪ ಅವರಿಗೆ ನಮಿಸುತ್ತಾ, ನನ್ನ ತಂದೆಯವರ ಎನ್ ಟಿ ಬೊಮ್ಮಣ್ಣನವರ ದಿವಂಗತ ಹೆಸರನ್ನು ಉಳಿಸಂತ ಕೆಲಸದಕ್ಕೆ ಒಂದು ಈ ಋಣ ಸಂದಾಯ ಮಾಡಲಿಕ್ಕೆ ಸುಮಾರು 50 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಎಷ್ಟು ಒಂದು ಹೋರಾಟದ ಹಿನ್ನೆಲೆ ಇತ್ತು, ಆ ಋಣ ಸಂದಾಯ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಈ ಒಂದು ಅತ್ಯದ್ಭುತ ಅವಕಾಶ ಮಾಡಿಕೊಟ್ಟ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ, ಹೈಕಮಾಂಡ್ಗೆ ಮತ್ತು KPCCಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಬಯಸ್ತೀನಿ. ನಮಸ್ಕಾರ. ಜೈ ಹಿಂದ್.